ಕರ್ನಾಟಕ ಜಾನಪದ ಲೋಕದಲ್ಲಿ ಜಾನಪದ ನೃತ್ಯಗಳು ತನ್ನ ಹೆಜ್ಜೆ, ಕುಣಿತ, ವೇಷಗಳು ಇನ್ನಿತರ ಅಂಶಗಳಿಂದಾಗಿ ಮೇರುಸ್ಥಾನದಲ್ಲಿ ನಿಂತಿವೆ. ಇದರಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ಕಂಸಾಳೆ, ಪೂಜಾ ಕುಣಿತ, ಹುಲಿವೇಷ ಹೀಗೆ ಹೇಳುತ್ತಾ ಹೋದರೆ ಜಾನಪದ ನೃತ್ಯಗಳ ಒಂದು ದೊಡ್ಡ ಪಟ್ಟಿಯನ್ನೇ ಬರೆದು ಬಿಡಬಹುದು. ಹಾಡು ಕಥೆಗಳಂತೆ ನೃತ್ಯವೂ ಕೂಡ ಜಾನಪದ ಸಂಪತ್ತಿನ ಒಂದು ಮುಖ್ಯ ಅಂಗವಾಗಿದೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅನೇಕ ರೀತಿಯ ನೃತ್ಯ ವಿಧಾನಗಳು ಬಳಕೆಯಲ್ಲಿವೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಈ ಪ್ರದೇಶಗಳಲ್ಲಿ ವೈಶಿಷ್ಟ್ಯ ಪಡೆದಿರುವ ನೃತ್ಯಗಳಲ್ಲಿ ಮುಖ್ಯವಾದವನ್ನು ಮಾತ್ರ ಇಲ್ಲಿ ಪರಿಗಣಿಸಲಾಗಿದೆ. ಯಕ್ಷಗಾನ, ಕೋಲಾಟ, ಕರಗ, ಕಂಸಾಳೆ, ಡೊಳ್ಳು ಕುಣಿತ, ಲಂಬಾಣಿ ಕುಣಿತ, ಹುಲಿ ಕುಣಿತ, ಹುತ್ತರಿ ನೃತ್ಯ, ವೀರಗಾಸೆ, ಭರತನಾಟ್ಯ ಹೀಗೆ ಅನೇಕ ರೀತಿಯ ಜಾನಪದ ನೃತ್ಯಗಳನ್ನು ನಾವು ಕರ್ನಾಟಕದಲ್ಲಿ ಕಾಣಬಹುದಾಗಿದೆ. ಅದರಲ್ಲಿ ಯಕ್ಷಗಾನ ಬಯಲಾಟ, ಕನ್ನಡ ನಾಡಿನ ಯಕ್ಷಗಾನ ಬಯಲಾಟದ ಒಂದು ಪರಂಪರೆ, ಆ ಸಂಸ್ಕೃತಿಯ ಪರಂಪರೆ ಅತ್ಯಂತ ಸುಂದರವಾದ ಅಂಗ ಯಕ್ಷಗಾನವಾಗಿದೆ. ಯಕ್ಷಗಾನ ಬಯಲಾಟ ಪ್ರೇಕ್ಷಣೀಯ ನೃತ್ಯ ಸಂಪ್ರದಾಯವಾಗಿದೆ. ಮಹಾಭಾರತ, ರಾಮಾಯಣಾದಿ ಕಥಾನಕಗಳಲ್ಲಿ ಬರುವ ಪಾತ್ರಗಳು ಅತಿಮಾನುಷ ವೇಷಭೂಷಣ, ಕಿರೀಟ, ಬಣ್ಣ ಲೇಪನಗಳಿಂದ ಕೂಡಿದ್ದು ಪ್ರೇಕ್ಷಕರನ್ನು ಮೈಮರೆಸುತ್ತಾರೆ. ತಾಳ ನೃತ್ಯಕ್ಕೂ ಮತ್ತು ಸಂಗೀತಕ್ಕೂ ಹೊಂದಿಕೊಂಡು ಭಾವಾವೇಶವನ್ನು ತುಂಬಿ ಸ್ಫೂರ್ತಿಯನ್ನು ಒದಗಿಸುತ್ತದೆ. ಎರಡನೆಯದಾಗಿ ಕೋಲಾಟ. ದಿನವೆಲ್ಲ ದುಡಿದು ಸೋತು ಬಂದ ರೈತರು ಸುಗ್ಗಿಯ ದಿನಗಳ ಕಾಲದಲ್ಲಿ ರಾತ್ರಿ ಬೆಳದಿಂಗಳಲ್ಲಿ ಕೋಲುಗಳನ್ನು ಕುಟ್ಟುತ್ತಾ, ಪದವನ್ನು ಹಾಡುತ್ತಾ ಗುಂಪು ಗುಂಪಾಗಿ ಕೋಲಾಟ ಆಡುತ್ತಾರೆ. ಈ ಕೋಲು ಪದ್ಯಗಳ ಸಾಹಿತ್ಯ ಬಹಳ ಸೊಗಸು. ಈ ಪದ್ಯಗಳಲ್ಲಿ ಉತ್ಸಾಹ, ಆನಂದ ರಸಗಳೇ ಪ್ರಧಾನವಾಗಿವೆ. ಗಂಡಸರೇ ಹೆಚ್ಚಾಗಿ ನಡೆಸುವ ಈ ಕೋಲಾಟಗಳನ್ನು ಕೆಲವೆಡೆ ಹೆಂಗಸರು ಆಡುತ್ತಾರೆ. ಕೋಲಾಟಗಳಲ್ಲಿ ಒಂಟಿಕೋಲು, ಜೋಡಿಕೋಲು, ತೊಟ್ಟಿಲು ಕೋಲು, ಸುತ್ತುಕೋಲು ಎಂಬಿತ್ಯಾದಿ ವಿಧಗಳಿವೆ. ಕೋಲಾಟವಾದ ಮೇಲೆ ಕೋಲುಗಳನ್ನು ಭೂಮಿ ತಾಯಿಗೆ ಒಪ್ಪಿಸುವುದರಲ್ಲೂ ಒಂದು ನಿಯಮವಿದೆ. ಮೂರನೆಯದು ಕರಗ. ಕರಗದ ಕುಣಿತ ಮೈಸೂರಿನ ವಿಶೇಷ ಜನಪದ ನೃತ್ಯವಾಗಿದೆ. ಅಲಂಕೃತ ಕರಗವನ್ನು ತಲೆಯ ಮೇಲೆ ಧರಿಸಿ ಭಕ್ತಿ ಪರವಶನಾದ ಒಬ್ಬ ನೃತ್ಯಗಾರ ವಿವಿಧ ರೀತಿಯ ಕೈಚಲನೆ, ಕಾಲುಚಲನೆಗಳಿಂದ ನರ್ತಿಸುತ್ತಾನೆ. ವಾದ್ಯಗೋಷ್ಠಿಯ ನಾದಕ್ಕೆ ಸ್ಫೂರ್ತಿಗೊಂಡು ದಿಗ್ಭ್ರಾಂತನಂತೆ ಕುಣಿದರೂ ಆತನ ತಲೆಯ ಮೇಲಿನ ಕರಗ ಒಂದಿಷ್ಟೂ ಅಲುಗಾಡುವುದಿಲ್ಲ, ತುಳುಕುವುದೂ ಇಲ್ಲ. ಜೊತೆಗೆ ಖಡ್ಗ ಹಿಡಿದು ಅವನನ್ನು ಹಿಂಬಾಲಿಸುವ ಪಂಗಡ ಆ ದೃಶ್ಯಕ್ಕೆ ಕಳೆಯನ್ನು ತಂದುಕೊಡುತ್ತದೆ. ಜಡೆ ಮತ್ತು ಚಿತ್ರಗೋಪುರ ಎಂಬುವು ಕರವಿಧಗಳಾಗಿವೆ. ಇವುಗಳಲ್ಲದೆ ಡೊಳ್ಳು ಕುಣಿತ, ಬಣಜ ತಾಂಡ ಕುಣಿತ, ಕುದುರೆ ಕುಣಿತ, ಪೂಜಾ ಕುಣಿತ, ವೀರಗಾಸೆ ಕುಣಿತ, ಪಟ್ಟ ಕುಣಿತ ಮುಂತಾದ ಹಲವಾರು ಕುಣಿತಗಳಿವೆ. ನಾಲ್ಕನೆಯದು ಕಂಸಾಳೆ. ಹಳೆಯ ಮೈಸೂರಿನ ಬೀಸು ಕಂಸಾಳೆ ನೃತ್ಯಗಳಲ್ಲಿ ಕಂಸಾಳೆಯ ಗತ್ತಿಗೆ ಅನುಸಾರವಾಗಿರುವ ಹಿನ್ನೆಲೆ ಇದಾಗಿದ್ದು, ಸಂಗೀತಕ್ಕೆ ಹೊಂದುವಂತೆ ನೃತ್ಯಗಾರರು ಆಕರ್ಷಣೀಯವಾಗಿ ಕುಣಿಯುತ್ತಾರೆ. ಕಂಸಾಳೆ ಕುಣಿತದಲ್ಲಿ ಕಂಚಿನ ಬಟ್ಟಲು ಮತ್ತು ತಾಳಗಳನ್ನು ಉಪಯೋಗಿಸುತ್ತಾರೆ. ಕಂಸಾಳೆ ಪದವು ಲಾವಣಿ ರೂಪದ ಹಾಡಾಗಿದೆ. ನೃತ್ಯಗಾರರ ಜೊತೆಗೆ ಇಬ್ಬರು ಕಂಸಾಳೆ ಬಾರಿಸುತ್ತಾ ಪಲ್ಲವಿ ಹಾಡುತ್ತಾರೆ. ಮತ್ತೊಬ್ಬ ಕಂಸಾಳೆಯನ್ನು ಬಡಿಯುತ್ತಾ ಬಾಗಿ ಬಳುಕಿ ಕುಣಿಯುತ್ತಿರುತ್ತಾನೆ. ಐದನೆಯದು ಡೊಳ್ಳು ಕುಣಿತ. ಕುಣಿತಗಳನ್ನು ಕರ್ನಾಟಕದ ಧಾರ್ಮಿಕ ನೃತ್ಯಗಳೆಂದು ಪರಿಗಣಿಸಲಾಗುತ್ತದೆ. ಅದರಲ್ಲಿ ಡೊಳ್ಳು ಕುಣಿತವೂ ಕೂಡ ಒಂದು.
ಬೀರೇಶ್ವರ ಸಂಪ್ರದಾಯದ ಕುರುಬರೊಂದಿಗೆ ಜನಪ್ರಿಯವಾಗಿರುವ ಧಾರ್ಮಿಕ ನೃತ್ಯಗಳಲ್ಲಿ ಡೊಳ್ಳು ಕುಣಿತವು ಒಂದಾಗಿದೆ. ಇದು ಕರ್ನಾಟಕದ ಅತ್ಯಂತ ಜನಪ್ರಿಯ ನೃತ್ಯ ಪ್ರಕಾರವಾಗಿದ್ದು, ಡ್ರಮ್ಗಳ ಬೀಟ್ಗಳು ಮತ್ತು ನೃತ್ಯಗಾರರ ಹಾಡುಗಾರಿಕೆಯೊಂದಿಗೆ ಇರುತ್ತದೆ. ಬೀಟಿಂಗ್ ಡ್ರಮ್ಗಳನ್ನು ಬಣ್ಣಗಳನ್ನು ಬಳಸಿ ಅಥವಾ ಹೂವುಗಳಿಂದ ಅಲಂಕರಿಸಿರುತ್ತಾರೆ. ಕುರುಬ ಸಮುದಾಯದ ಪುರುಷರು ಮಾತ್ರ ಈ ನೃತ್ಯವನ್ನು ಪ್ರದರ್ಶಿಸುವ ವಿಶೇಷತೆಯನ್ನು ಹೊಂದಿದ್ದಾರೆ. 6ನೇಯದು ಲಂಬಾಣಿ ಕುಣಿತ. ಬೆಟ್ಟಗುಡ್ಡಗಳಲ್ಲಿ ವಾಸಿಸುವ ಲಂಬಾಣಿಯರ ಜನಪದ ನೃತ್ಯಗಳು ರಮಣೀಯವಾಗಿವೆ. ಕಸೂತಿ, ಮಣಿ, ಕನ್ನಡಿಗಳಿಂದ ಹೊಲಿದಿರುವ ಬಣ್ಣದ ಲಂಗ ಮತ್ತು ಕುಪ್ಪಸಗಳನ್ನು ತೊಟ್ಟು, ಕಾಲು ಬೆರಳುಗಳಿಂದ ಹಿಡಿದು ತಲೆಯ ಕೂದಲಿನವರೆಗೂ ಆಭರಣಗಳನ್ನು ಧರಿಸಿ, ಕೈಗಳನ್ನು ಜೋತು ಹಾಕಿ ಸಾಮೂಹಿಕವಾಗಿ ಕುಣಿಯುವಾಗ ಈ ನೃತ್ಯದ ಚಲನೆಗಳ ಲಾಲಿತ್ಯ ಎದ್ದು ಕಾಣುತ್ತದೆ. 7ನೇಯದು ಹುಲಿ ಕುಣಿತ. ನವರಾತ್ರಿಯ ಸಮಯದಲ್ಲಿ ಇದು ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿದ್ದು, ಶಾರದಾ ದೇವಿಯನ್ನು ನೆನೆದು ಈ ನೃತ್ಯ ಮಾಡಲಾಗುತ್ತದೆ. ಗಂಡು ಕಲೆ ಎಂದು ಪ್ರಸಿದ್ಧಿಗೊಂಡಿರುವ ಇದರಲ್ಲಿ ತಮಟೆ ಸದ್ದು ಕೇಳುತ್ತಲೇ ಜನರು ಪುಳಕಿತರಾಗುತ್ತಾರೆ. ಇನ್ನು ಹೆಜ್ಜೆ, ನೃತ್ಯಗಾರರ ಗರ್ಜನೆ ಕಂಡು ರೋಮಾಂಚನಗೊಳ್ಳುತ್ತಾರೆ. ಎದೆ, ಹೊಟ್ಟೆ ಹಾಗೂ ಬೆನ್ನಿನ ಭಾಗದಲ್ಲಿ ಹಾಗೂ ಭುಜಗಳ ಸೇರಿದಂತೆ ಮೈಯೆಲ್ಲ ಹುಲಿ ಚಿತ್ರ ಬಿಡಿಸಿಕೊಳ್ಳುತ್ತಾರೆ. ಹುಲಿಗಳಲ್ಲಿ ಬಿಳಿ ಹಾಗೂ ಹಳದಿ ಹುಲಿಗಳೆಂದು 2 ತೆರನಾಗಿ ವೇಷ ಹಾಕಲಾಗುತ್ತದೆ. ಆರಂಭದಲ್ಲಿ ದೇವಾಡಿಗ ಸಮುದಾಯದವರು ಮಾತ್ರ ಈ ಹುಲಿ ವೇಷ ಹಾಕುತ್ತಿದ್ದರು. ಕಾಲಕ್ರಮೇಣ ಇದರಲ್ಲಿ ಎಲ್ಲ ವರ್ಗದ ಜನರು ಪಾಲ್ಗೊಳ್ಳಲು ಶುರುವಿಟ್ಟರು. ಇದೀಗ ಎಲ್ಲೆಡೆ ಜಾನಪದ ನೃತ್ಯ ಸಮೂಹ ಇದ್ದಲ್ಲಿ ಹುಲಿ ವೇಷವು ಕಾಣಬಹುದು. 8ನೇಯದು ಹುತ್ತರಿ ನೃತ್ಯ ಮತ್ತು ಬೊಳ್ಕಾಟ. ಕೊಡಗಿನ ಹುತ್ತರಿ ನೃತ್ಯ ಮತ್ತು ಬೊಳ್ಕಾಟ ನೃತ್ಯಗಳು ಜನಪ್ರಿಯವಾದವು. ದೇವರ ಪೂಜಾ ವಿಧಾನವಾದ ಈ ನೃತ್ಯವನ್ನು ಧಾರ್ಮಿಕ ಸಂದರ್ಭಗಳಲ್ಲಿ ಗಂಡಸರು ಮಾಡುತ್ತಾರೆ. ಸುಗ್ಗಿಯ ಕಾಲದಲ್ಲಿ, ಉತ್ಸವ, ಮದುವೆ ಸಮಾರಂಭಗಳಲ್ಲಿ ಕೊಡವರು ಕಪ್ಪು ಬಣ್ಣದ ಉದ್ದ ನಿಲುವಂಗಿ, ಧೋತಿ ಧರಿಸಿ ತಲೆಗೆ ರುಮಾಲು ಸುತ್ತಿ ಪೀಚ ಕತ್ತಿಯನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಆನಂದದಿಂದ ನರ್ತಿಸುತ್ತಾರೆ. ಹಾಡುಗಾರಿಕೆಯ ಜೊತೆಗೆ ಚರ್ಮವಾದ್ಯ ಬಾರಿಸುವವರು ಮಧ್ಯದಲ್ಲಿ ನಿಂತು ತಾಳವನ್ನು ಕೊಡುತ್ತಿರಲು ಸುತ್ತಲೂ ನೃತ್ಯಗಾರರು ಡಮರು ನಾದಕ್ಕೆ ಚಾಮರಗಳನ್ನು ಬೀಸಿ ನರ್ತಿಸುವ ದೃಶ್ಯ ಮೋಹಕವಾದುದು. 9ನೇಯದು ವೀರಗಾಸೆ. ವೀರಗಾಸೆಯು ಸಾಮೂಹಿಕ ನೃತ್ಯವನ್ನು ಒಳಗೊಂಡ ಕರ್ನಾಟಕದ ಒಂದು ಜನಪದ ಕಲೆಯಾಗಿದೆ. ವೀರಗಾಸೆಯು ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯವಾಗಿದೆ. ನೃತ್ಯದ ನಡುವೆ ಕನಿಷ್ಠ 2 ಜನ ಕಲಾವಿದರುಗಳು ಸೇರಿ ಒಡಪು ಹೇಳುವ ಕಾರ್ಯಕ್ರಮ ನಡೆಸಿಕೊಟ್ಟರೆ ಗರಿಷ್ಠ 30 ಮಂದಿ ಇದರಲ್ಲಿ ಭಾಗವಹಿಸುವರು. ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ಧಾರವಾಡ, ಬಳ್ಳಾರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಈ ನೃತ್ಯವು ಪ್ರಚಲಿತದಲ್ಲಿದೆ. ತಾಳ, ಶ್ರುತಿ, ಚಮಾಳ, ಓಲಗ ಅಥವಾ ಮೌರಿ, ಕರಡೆ ವಾದ್ಯ ಈ ಪಂಚವಾದ್ಯಗಳು ಇಲ್ಲಿ ಬಳಕೆಯಾಗುತ್ತವೆ. ಕರಡೆ ಈ ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ. 10ನೇಯದು ಭರತನಾಟ್ಯ. ಭರತನಾಟ್ಯವು ದಕ್ಷಿಣ ಭಾರತದ ಒಂದು ಪಾರಂಪರಿಕ ನೃತ್ಯ ಕಲೆಯಾಗಿದೆ. ಭರತ ಮುನಿಯಿಂದ ರಚಿಸಲ್ಪಟ್ಟ ನಾಟ್ಯಶಾಸ್ತ್ರ ಕೃತಿಯಲ್ಲಿ ಇದರ ಮೊದಲ ಉಲ್ಲೇಖವಿರುವುದರಿಂದ ಭರತನಾಟ್ಯ ಎಂದು ಕರೆಯಲ್ಪಟ್ಟಿದೆ. ಪುರಂದರದಾಸರು ಆಡಿದನೋ ರಂಗ ಎನ್ನುವ ಪದದಲ್ಲಿ ಭರತನಾಟ್ಯದ ವರ್ಣನೆಯನ್ನು ಮಾಡಿದ್ದಾರೆ. ಇದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಪ್ರಚಲಿತದಲ್ಲಿದೆ. ಭರತನಾಟ್ಯ ಪದವು ಭರತ ಎಂಬ ಪದದಿಂದ ಕೂಡಿದೆ. ಭ ಎಂದರೆ ಭಾವ, ರ ಎಂದರೆ ರಾಗ, ತ ಎಂದರೆ ತಾಳ ಎಂದು ಅರ್ಥವಿದೆ. ಅಂದರೆ ಭಾವ, ರಾಗ ಮತ್ತು ತಾಳಯುತವಾದ ನೃತ್ಯಕ್ಕೆ ಭರತನಾಟ್ಯ ಎಂದು ಕರೆಯುವುದು ರೂಢಿ. ಭರತನಾಟ್ಯವು 3 ಮುಖ್ಯ ಅಂಶಗಳನ್ನು ಒಳಗೊಂಡಿದೆ: ನೃತ್ಯ,
ನಾಟ್ಯ ಮತ್ತು ನೃತ್ಯ ಸಂಯೋಜನೆ. ಹೀಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಾನಪದ ನೃತ್ಯಗಳನ್ನು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಮನುಷ್ಯನ ಬದುಕನ್ನು ತೀವ್ರ ಸಂವೇದನೆಗೊಳಗಾಗಿಸುವ ಹುಟ್ಟು, ಸಾವು ಮತ್ತು ಇವುಗಳ ನಡುವೆ ಅವನಿಗೆ ಉಂಟಾಗುವ ನಾನಾ ತರಹದ ಅನುಭವಗಳಿಗೆ ಒಂದು ಜನಾಂಗ ಚಲನೆಯ ಮೂಲಕ ವ್ಯಕ್ತಪಡಿಸುವ ಒಂದು ಪ್ರತಿಕ್ರಿಯೆಯಾಗಿ ನೃತ್ಯ ಹುಟ್ಟಿತು ಎನ್ನಬಹುದು. ಮೂಲಭೂತವಾಗಿ ಅದು ಅವನ ಅತೀವ ಆನಂದದ, ತೃಪ್ತಿಯ ಸರಳ ಅಭಿವ್ಯಕ್ತಿಯಾಗಿದೆ. ಜನಾಂಗದ ಆಚರಣೆ, ಸಂಪ್ರದಾಯ, ನಂಬಿಕೆ, ಮೂಢನಂಬಿಕೆ, ವೃತ್ತಿ ಮುಂತಾದವುಗಳನ್ನು ಅದು ಪ್ರತಿಬಿಂಬಿಸುತ್ತದೆ.